ಐ ಥಿಂಕ್ ಎವ್ರಿ ಡೇ ಇಸ್ ಲರ್ನಿಂಗ್. ಪ್ರತಿದಿನ ನಾವೇನೋ ಒಂದು ಕಲಿತಾ ಇರ್ತೀವಿ, ಪ್ರತಿದಿನ ಒಂದು ಏನೋ ಖುಷಿ ಆಗುತ್ತೆ, ಪ್ರತಿದಿನ ಏನಕ್ಕೋ ಒಂದು ಬೇಜಾರಾಗುತ್ತೆ. ಸೊ ಇದು ಕಾಮನ್, ಇದು ನಾವು ಅರ್ಥ ಮಾಡ್ಕೋಬೇಕು, ಇದು ವೆರಿ ಕಾಮನ್ ಥಿಂಗ್. ಬಟ್ ಆದರೆ ವಾಟ್ ಆಫ್ಟರ್ ದ್ಯಾಟ್, ಇವಾಗ ಹೆಂಗೆ ಅಂದರೆ ಏನೊಂದು ಸಿನಿಮಾ ಮಾಡ್ತಾ ಇರ್ತೀನಿ, ನನಗಲ್ಲಿ ಲೀಡ್ ಮಾಡಬೇಕು ಅಂತ ಆಸೆ, ಬಟ್ ಐ ಆಮ್ ಡೂಯಿಂಗ್ ಸಪೋರ್ಟಿಂಗ್ ರೋಲ್. ಕಷ್ಟ ಆಗ್ತದೆ, ಅದು ನಾನು ಬೆಟ್ರ್ ಮಾಡ್ಬೋದಾಗಿತ್ತು ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಾಂದರೆ ಇದು ಮಾಡದೇ ಇರೋ ಚೆನ್ನಾಗಿರೋದು, ಈ ಥರದ್ದೆಲ್ಲ ಒಂದಿಷ್ಟು ವಿಷಯ ಬರಲ್ಲ ಅಂತಲ್ಲ. ಬಟ್ ನಾವೇನು ನೋಡಬೇಕಂದ್ರೆ, ಐ ಥಿಂಕ್ ಈಗ ನಾವು ಕಾಂಪೀಟ್ ಮಾಡ್ತಿರೋದು ನಮ್ಮ ಜೊತೆ ಮಾತ್ರ, ನನ್ನ ಜೊತೆ ಮಾತ್ರ, ಇನ್ನೊಬ್ರ ಜೊತೆ ಅಲ್ಲ. ಸೊ ಹಿಂದೆ ತಿರುಗಿ ನೋಡಿದಾಗ ನಾನು ಇವತ್ತು ಬೆಟರ್ ಆಗಿದ್ದೀನ, ಅದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಅವ್ನ ಥರ ಆಗಿಲ್ಲ ಅನ್ನೋದಕ್ಕಿಂತ ನಾನು ಇವತ್ತು ಬೆಟರ್ ಆಗಿದ್ದೀನಿ, ಇವಾಗ ನೆನ್ನೆ ನಂಗೆ ಸಿಕ್ತಿದ್ದು ಚಿಕ್ಕ ಪಾತ್ರ, ಇವತ್ತು ನನಗೆ ಇನ್ನೂ ಬೆಟ್ರ್ ಸಿಕ್ಕಿದೆ ಅಂದರೆ, ಇನ್ನೂ ಬೆಟ್ರ್ ಕ್ಯಾನ್ವಸಲ್ಲಿ ಇದ್ದೀನಿ ಅಂದರೆ ಐ ಥಿಂಕ್ ವಿ ಶುಡ್ ಫೀಲ್ ಗುಡ್. ಸೊ ನನಗನ್ಸೋದು ಪ್ರತಿಯೊಬ್ಬರಿಗೂ ಮೋಟಿವೇಟ್ ಆಗೋಕ್ಕೆ ನಮ್ಗೆ ಏನು ಬೆಟರ್ ಆಗ್ತಿದೆ ಅಂತ ಥಿಂಕ್ ಮಾಡ್ಬೇಕು ನಾವು, ರಾದರ್ ನನಗೆ ಯಾಕೆ ಅದು ಸಿಕ್ಕಿಲ್ಲ ಅಂತ. ಐ ಥಿಂಕ್ ವಿ ಆರ್ ಕಾಂಪಿಟಿಂಗ್ ವಿತ್ ಅವರ್ ಸೆಲ್ಫ್. ಇಟ್ಸ್ ಲೈಕ್ ಬೆಟರ್ ಹ್ಯೂಮನ್, ಬೆಟರ್ ಪರ್ಸನ್, ಬೆಟರ್ ಆ್ಯಕ್ಟರ್ ಎವ್ರಿ ಡೇ. ಇದನ್ನು ಐ ಥಿಂಕ್ ನಾನು ಫಾಲೋ ಮಾಡೋದು, ಐ ಡೋಂಟ್ ನೋ ಅಬೌಟ್ ಅದರ್ಸ್. ಯಾಕಂದರೆ ಇವಾಗ ನಾವು ವಿತೌಟ್ ಬ್ಯಾಕ್ಗ್ರೌಂಡ್ ಬಂದಾಗ ನಮಗೆ ತುಂಬ ಏನಾಗುತ್ತೆ, ಕಂಪ್ಯಾರಿಷನ್ಸ್ ಬರುತ್ತೆ. ಇನಿಷಿಯಲಿಂದನೇ ನೀನು ಇವ್ನ ಥರ ಕಾಣಿಸ್ತೀಯಾ, ನೀನು ಈ ಥರ ಡ್ಯಾನ್ಸ್ ಮಾಡ್ತೀಯಾ, ನೀನು ಇವ್ನ ಥರ ಇದೆಯಾ ಅಂತ ಕಂಪ್ಯಾರಿಷನಲ್ಲೇ ಹೀರೋ ಅಂತ ನೋಡ್ತಿರ್ತಾರೆ. ನಾವು ಏನು ಮಾಡ್ತೀವಿ, ಅವ್ರು ನೋಡ್ತಾ ಇನ್ಫ್ಲುಯೆನ್ಸ್ ಆಗ್ಬೋದು, ಅಥವಾ ಅವ್ರ ಥರ ಬಟ್ಟೆ ಹಾಕೋದ್ರಿಂದ ಹಿಡಿದು. ಸೊ ಏನೋ ಒಂದು ಮಾಡ್ತಾ ಆ ಕಂಪ್ಯಾರಿಷನು, ಆ ಇನ್ಫ್ಲುಯೆನ್ಸು ಎಲ್ಲನೂ ತಂದು ನಮಗೆ ಎಲ್ಲೋ ಒಂದು ಕಡೆ ಕಂಪ್ಯಾರಿಸನ್ ಅಂದರೆ ಮೂವ್ ಆಗಿರ್ತೀವಿ. ಬಟ್ ನಾವು ಸಪ್ರೇಟ್ ಔಟ್ ಯಾವಾಗ ಆಗಬೇಕು ಅಂದರೆ, ವೆನ್ ಯು ಸ್ಟಾರ್ಟ್ ಯುವರ್ ಜರ್ನಿ ಯು ಶುಡ್ ಸಪ್ರೇಟ್ ಔಟ್, ಇಟ್ಸ್ ಯುವರ್ ಜರ್ನಿ, ಇನ್ನು ಕಂಪೇರ್ ಆಗಬಾರ್ದು ಯಾರಿಂದನೂ. ಸೊ ಏನಾಗುತ್ತೆ, ಎವ್ರಿ ಡೇ ಇದ್ದಿದ್ದಾಗ ಏನಾಗುತ್ತೆ, ನಿಮಗೆ ಬೇಜಾರಾಗಿದ್ರು ಫೈನಲಿ ವಿಲ್ ಹ್ಯಾವ್ ಸಮಥಿಂಗ್ ಟು ಟೇಕ್ ಹೋಮ್. ಎಸ್ಪೆಷಲಿ ಮನೆಗೆ ಬರ್ಬೇಕಾದ್ರೆ ನಿಮ್ಗೊಂದು, ಇವಾಗ ನಿಮಗೂ ಆಗಿರುತ್ತೆ ಅದೊಂದು ಸಿನಿಮಾ ಶೂಟ್, ಒಳ್ಳೆ ಸೀನ್ ಮಾಡಿ ಬಂದರೆ ಚೆನ್ನಾಗಿದ್ರೆ ಓಕೆ, ಡೆಫಿನೆಟ್ಲಿ ಎಲ್ಲ ಆ್ಯಕ್ಟರ್ಗೂ ಬೆಟರ್ ಆಗಲೇಬೇಕು ಅಂತಿರುತ್ತೆ. ಬಟ್ ಅಟ್ಲೀಸ್ಟ್ ಒಂದು ಗುಡ್ ಅಪ್ಲೋಸ್ ಅಥವಾ ಒಂದು ಗುಡ್ ಲೈಕ್ ಫೀಡ್ಬ್ಯಾಕ್, ಲೈಕ್ ಚೆನ್ನಾಗಿತ್ತು ಇವತ್ತಿನ ಸೀನ್ ಅಂದಾಗ ನಿಮ್ಮ ಆ ಡೇ ಸೂಪರ್ ಆಗಿರುತ್ತೆ. ಅಂದರೆ ವಿಲ್ ಕಮ್ ಹೋಮ್ ಲೈಕ್ ಯೆಸ್ ಐ ಹ್ಯಾವ್ ಡನ್ ಸಮಥಿಂಗ್, ಓಕೆ ಲೆಟ್ಸ್ ಪ್ರಿಪೇರ್ ಫಾರ್ ಟುಮಾರೋ ಅಂತ. ಇವತ್ತೇನಾಗುತ್ತೆ, ಇಲ್ಲಿ ಅಪ್ರಿಸಿಯೇಷನ್ಸ್ ಇಲ್ಲ, ಫೀಡ್ಬ್ಯಾಕ್ಸ್ ಇಲ್ಲ. ಇಲ್ಲಿ ಏನಾಗುತ್ತೆ, ಸಮ್ಟೈಮ್ಸ್ ನಿಮಗೆ ಡಿಸಪಾಯಿಂಟ್ಮೆಂಟ್ಸ್ ಜಾಸ್ತಿ ಇದೆ, ಅದಕ್ಕೋಸ್ಕರ ಜಾಸ್ತಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಏನೂ ಆಗಿಲ್ಲ ಅಂತ ಇವತ್ತೇನೇನು ಮಾಡೇ ಇಲ್ಲ, ಏನೋ ಬೆಟರ್ ಆಗ್ಬೋದಿತ್ತು, ಅವ್ನ ಲೈಫ್ ಚೆನ್ನಾಗಿದೆ ಅಂತ ಈ ಹಸಲ್ನೇ ನಾವು ಥಿಂಕ್ ಮಾಡ್ತಾ ಇರ್ತೀವಿ. ಬಟ್ ಇಲ್ಲಿ ಬೆಸ್ಟ್ ಥಿಂಗ್ ಆಗ್ತಿರುತ್ತೆ ಲೈಫಲ್ಲಿ. ಸೊ ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ನನಗೆ ಎವ್ರಿ ಡೇ, ನಾನು ಹಿಂದೆ ನೋಡಿದಾಗ ಆರ್ಕೆಸ್ಟ್ರಾ ಡ್ಯಾನ್ಸ್ ಮಾಡ್ತಾಯಿದ್ದೆ, ಇವತ್ತು ಸಿನಿಮಾ ಹೀರೋಗಿ ಮಾಡ್ತಿದ್ದೀನಿ ಅಂದಾಗ ಇಟ್ಸ್ ಗುಡ್ ನೋ, ಲೈಕ್ ಐ ಡನ್ ಸಮಥಿಂಗ್. ಹಿಂದೆ ತಿರ್ಗಿ ನೋಡಿ ಏನೋ ದಿನ ಚೇಂಜ್ ಆಗ್ತಾ ಇದೆ ಏನೋ. ಆಮೇಲೆ ಪ್ರತಿದಿನ ಬೇರೆ ಪಾತ್ರ ಮಾಡ್ತಾ ಇರ್ತೀನಿ. ಅವತ್ತು ಆ ರೋಲ್ ಮಾಡೋದು, ಇವತ್ತು ಈ ರೋಲ್ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಇನ್ನೊಂದು ರೋಲ್ ಮಾಡಬೇಕು ನನಗೂ ಆಸೆ ಇದಿಲ್ಲ ಅಂತಲ್ಲ, ಬಿಗ್ ಕ್ಯಾನ್ವಸಲ್ಲಿ ಆ್ಯಕ್ಟ್ ಮಾಡಬೇಕು. ಬಿಗ್ ಕ್ಯಾನ್ವಸ್ ಏನಕ್ಕೆ ಅಂತ ಹೇಳಿದ್ರೆ, ಆ ಒಂದು ಲಕ್ಸುರಿ ಸಿಗುತ್ತೇನಲ್ಲ, ಆ ಸಿನಿಮಾಗೆ ಬೇಕಾಗಿರೋಂಥ ಒಂದು ಪ್ರಾಸೆಸ್ಗೆ ಬೇಕಾಗಿರೋಂಥ ಎಲ್ಲ ಫಂಡಮೆಂಟಲ್ಸ್ ಆಗಿರ್ಬೋದು, ಫಿನಾನ್ಷಿಯಲ್ ಆಗಿರ್ಬೋದು, ಅಥವಾ ಏಸ್ಥೆಟಿಕ್ಸ್ ಆಗಿರ್ಬೋದು, ಎಲ್ಲ ಸಿಗುತ್ತಲ್ಲ ಒಂದು ಆಸೆ ಅಷ್ಟೇ. ಕೆಲಸ ಮಾಡ್ತಾ ಬೆಟರ್ ಆಗಬೇಕು ಅನ್ನೋದು ಆಸೆ ಅಲ್ವಾ. ಸೊ ಅದೇ ನಿಟ್ಟಲ್ಲಿ ನೋಡಿದಾಗ, ಸೊ ನನಗೆ ಈ ಕಂಪ್ಲೇಂಟ್ಸ್ಗಿಂತ ಜಾಸ್ತಿ ನನಗೆ ಈ ಅಕಂಪ್ಲಿಷ್ಮೆಂಟ್ಸ್ ಬಗ್ಗೆ ಖುಷಿ ಇದೆ ಎವ್ರಿ ಡೇ. ಇವತ್ತು ಅಷ್ಟು ಐ ಥಿಂಕ್ ಆಫ್ಟರ್ ದಿಸ್ ಇಂಟರ್ವ್ಯೂ ಐ ಫೀಲ್ ಲೈಕ್ ಮೇ ಬಿ ನಾನು ಏನೋ ಮಾಡಿದ್ದೀನಿ, ಅದಕ್ಕೆ ಇಂಟರ್ವ್ಯೂ ಕೊಡ್ತಿದ್ದಾರೆ. ಇಲ್ಲ ಐ ಥಿಂಕ್ ಪ್ರತಿಯೊಬ್ಬರು ಕಲಿಯೋದಿದೆ. ನಾನು ಏನು ದಬಾಕಿದ್ದೀನಿ ಅಂತ ಕೂತ್ಕೊಂಡು ಮಾತಾಡ್ತಿಲ್ಲ, ಬಟ್ ಸಮ್ವೇರ್ ಇಟ್ಸ್ ಮೈ ಎಕ್ಸ್ಪೀರಿಯನ್ಸ್. ವೆರಿ ಟ್ರೂ, ವೆರಿ ಆ ಥರ ಅನ್ಸುತ್ತೆ. ಅಂದರೆ ಅಟ್ ದಿ ಎಂಡ್ ಆಫ್ ದ ಡೇ ನೀವು ದಿನದಿಂದ ಏನು ಎಕ್ಸ್ಪೀರಿಯನ್ಸ್ನ ತಗೊಂಡು ಹೋಗ್ತಾ ಇದ್ದೀರಾ ಅನ್ನೋದು ತುಂಬ. ಸೊ ಎಕ್ಸ್ಪೀರಿಯನ್ಸ್ ತೊಗೊಳ್ಬೇಕಾದ್ರೆ ಬೇಜಾರಾಗಬಾರ್ದು. ಆಮೇಲೆ ಯಾರೊಬ್ರು ನಿಮಗೇನೋ ಆಗಿಲ್ಲ, ಅದು ಬಿಟ್ಟಾಕಿ ಅದು ಯಾರ್ದ್ರ ಮಾತು ನಾವೇ ಕೇಳಬೇಕು, ಇನ್ನೊಬ್ರು ಏನು ಅನ್ಕೊಂತಾರೆ ನಾವೇ ಕನ್ಕೋಬೇಕು. ಅವ್ರು ಹೇಳ್ತಾ ಇರ್ತಾರೆ, ಬಟ್ ಪರ್ಸ್ನಲಿ ಒಳಗಡೆ ಮನಸ್ಸಾಕ್ಷಿ ಅಂತಿರುತ್ತೆ, ನಮಗೆ ಗೊತ್ತಿರುತ್ತೆ ನಾವು ಏನು ಮಾಡ್ತಿದ್ದೀವಿ, ಏನು ಮಾಡಿದ್ದೀವಿ, ಇವತ್ತು ಈ ಪೊಸಿಷನ್ ಯಾಕೆ ಇದ್ದೀವಿ, ನಾವೇನು ತಪ್ಪುಗಳು ಮಾಡಿದ್ದೀವಿ ನಮಗೆ ಗೊತ್ತಿರುತ್ತೆ. ಯಾರು ಏನೇ ಅನ್ಬೋದು, ನೀನು ಬೆಳೆದಿಲ್ಲ, ನೀನು ಹೀರೋ ಆಗಬೇಕಾಗಿತ್ತು, ಅಥವಾ ನಿಂಗಿನ ಬೆಟ್ರ್ ಸಿಗಬೇಕು, ಅಥವಾ ನಿನ್ನ ಕೈಲಿ ಆಗಲ್ಲ, ಒಟ್ಟು ಏನೇ ಇದ್ರೂ ನಮಗೆ ಗೊತ್ತಿರುತ್ತೆ ನಾನು ಅದಕ್ಕೆ ಅರ್ಹನ, ಅಥವಾ ನಾನು ಅದಕ್ಕೆ ಕೆಲಸಗಳು ಮಾಡಿದ್ದೀನ, ನನ್ನ ಡೆಡಿಕೇಶನ್ ಕೊಟ್ಟಿದ್ದೀನ, ನಾನು ಕರೆಕ್ಟ್ ಟೈಮ್ಗೆ ಇದ್ದೀನ. ಅದನ್ನೆಲ್ಲ ಪ್ರಶ್ನೆಗಳು ಹಾಕೊಂಡ್ರೆ ಐ ಥಿಂಕ್ ಯಾರಿಗೂ ಕಂಪ್ಲೇಂಟ್ಸ್ ಇರಲ್ಲ.